ನಾವಿವತ್ತು ನೋಡ್ತಾ ಇರೋ ಮೂವಿ ಹೆಸರು ಕ್ಯಾಪ್ಟನ್ ಅಮೆರಿಕಾ ದ ಫಸ್ಟ್ ಅವೆಂಜರ್ ಅಂತ. ಇದು ಮಾರ್ವಲ್ ಸ್ಟುಡಿಯೋಸ್ಗೆ ಸೇರಿರೋ ಮೂವಿ. ಇದು ಮಾರ್ವಲ್ ನ ಫಸ್ಟ್ ಮೂವಿ ಏನು ಅಲ್ಲ, ಆದ್ರೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು ಏನು ತಪ್ಪಾಗೋದಿಲ್ಲ, ಯಾಕೆಂದ್ರೆ ಟೈಮ್ ಲೈನ್ ನಲ್ಲಿ ಇದೇ ಫಸ್ಟ್ ಬರೋದು. ನೆಕ್ಸ್ಟ್ ಮೂವಿಯಿಂದ ಮಾರ್ವಲ್ ಸ್ಟುಡಿಯೋಸ್ ಅವರು ಹೇಗೆ ಮೂವಿಗಳನ್ನ ರಿಲೀಸ್ ಮಾಡಿದಾರೋ ಅದ್ರ ಪ್ರಕಾರನೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಅಂದ್ರೆ ಇನ್ಮೇಲೆ ನನ್ನ ಚಾನೆಲ್ ನಲ್ಲಿ ಐರನ್ ಮ್ಯಾನ್ 1 ಇಂದ ಹಿಡಿದು ಈಗ ರಿಲೀಸ್ ಆಗಿರೋ ಥಾರ್ ಲವ್ ಅಂಡ್ ಥಂಡರ್ ವರೆಗೂ ಎಲ್ಲಾ ಮೂವಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಕೂಡ ವಿಡಿಯೋ ಕ್ಲಿಪ್ಸ್ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಎಲ್ಲಾ ಮೂವಿಗಳನ್ನ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ಆದ ವಿಷಯ, ಎಲ್ಲ ಮೂವಿಗಳ ಕೊನೆಯಲ್ಲಿ ಪೋಸ್ಟ್ ಕ್ರೆಡಿಟ್ ಸೀನ್ ಗಳಿರ್ತವೆ. ಅದನ್ನ ನೀವು ನೋಡ್ಲೇಬೇಕು, ಯಾಕೆಂದ್ರೆ ಅದು ಮುಂದಿನ ಮೂವಿಗೆ ಇಂಟರ್ ಕನೆಕ್ಟ್ ಆಗಿರುತ್ತೆ. ಇದರಿಂದ ಒಂದು ಮೂವಿಯಿಂದ ಮತ್ತೊಂದು ಮೂವಿಗೆ ನೀವು ಲಾಜಿಕಲ್ ಆಗಿ ಕನೆಕ್ಟ್ ಆಗ್ಬೋದು. ಒಂದೊಳ್ಳೆ ಕಂಟೆಂಟ್ ಇರೋ ಮೂವಿಗಳ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಇನ್ಮೇಲೆ ನನ್ನ ಚಾನಲ್ ನಲ್ಲಿ ಅಂತ ವಿಡಿಯೋಗಳು ಬರ್ತಾನೆ ಇರ್ತವೆ. ಮೂವಿನ ಕೊನೆವರೆಗೂ ನೋಡಿ. ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಮೂವಿಯ ಮೊದಲ ಸೀನ್ ನಲ್ಲಿ ತೋರಿಸ್ತಾರೆ ಸೈಂಟಿಸ್ಟ್ ಗಳಿಗೆ ಆರ್ಟೆಕ್ ನ ಮಂಜುಗಡ್ಡೆಯಲ್ಲಿ ಒಂದು ಸ್ಪೇಸ್ ಶಿಪ್ ಸಿಗುತ್ತೆ. ಅದ್ರೊಳಗಡೆ ಏನಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ ಅದನ್ನ ಕಟ್ ಮಾಡಿ ಒಳಗಡೆ ಹೋಗ್ತಾರೆ. ಹೀಗೆ ಅವರು ಆ ಸ್ಪೇಸ್ ಶಿಪ್ ನೆಲ್ಲ ಚೆಕ್ ಮಾಡ್ತಿರ್ಬೇಕಾದ್ರೆ ಒಂದು ಮಂಜುಗಡ್ಡೆಯ ಒಳಗಡೆ ಕ್ಯಾಪ್ಟನ್ ಅಮೆರಿಕಾದ ಶೀಲ್ಡ್ ಕಾಣಿಸುತ್ತೆ. ಇದನ್ನ ನೋಡಿ ಅವರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ 1942ರ ನಾರ್ವೆಗೆ ಶಿಫ್ಟ್ ಆಗುತ್ತೆ. ಇದು ವರ್ಲ್ಡ್ ವಾರ್ 2 ನ ಸಮಯ. ಇಲ್ಲಿ ನಮಗೆ ಒಂದು ಟೀಮ್ ಅನ್ನ ತೋರಿಸ್ತಾರೆ. ಈ ಟೀಮ್ ನ ಹೆಸರು ಹೈಡ್ರಾ ಅಂತ. ಈ ಹೈಡ್ರಾ ಕೆಲಸ ಮಾಡೋದು ಹಿಟ್ಲರ್ಗೋಸ್ಕರ. ಈ ಹೈಡ್ರಾ ಟೀಮ್ ನ ಹೆಡ್ ಆದ ಜೋಹಾನ್ ಸ್ವಿಡಿತ್ ಟೆಸರಕ್ ಎಂಬ ವಸ್ತುವನ್ನ ಹುಡ್ಕೊಂಡು ಒಂದು ಚರ್ಚ್ಗೆ ಬಂದಿರ್ತಾನೆ. ಈ ಟೆಸರಕ್ ಏನಪ್ಪಾ ಅಂದ್ರೆ ಅದೊಂದು ತುಂಬಾ ಪವರ್ಫುಲ್ ಆಗಿರೋ ವಸ್ತು. ಈ ಟೆಸರಕ್ ನ ಒಳಗಡೆ ಅಸಾಧಾರಣವಾದಂತ ದೈವಿಕ ಶಕ್ತಿಗಳೆಲ್ಲ ಇರ್ತವೆ. ಈ ಟೆಸರಕ್ ನ ಸಹಾಯದಿಂದ ವರ್ಲ್ಡ್ ವಾರ್ 2 ನಲ್ಲಿ ಅಮೆರಿಕದ ಮೇಲೆ ಗೆಲ್ಲಬೇಕು ಅನ್ನೋದೇ ಈ ಹೈಡ್ರಾದ ಪ್ಲಾನ್. ಆದ್ರೆ ಆ ಚರ್ಚ್ ನ ಪ್ರೀಸ್ಟ್ಗೆ ಗೊತ್ತಿತ್ತು ಟೆಸರಕ್ ತುಂಬಾ ಶಕ್ತಿಶಾಲಿಯಾದ ವಸ್ತು. ಅದೇನಾದ್ರೂ ಕೆಟ್ಟ ಜನರಿಗೆ ಸಿಕ್ಕಿದ್ರೆ ಇಡೀ ಪ್ರಪಂಚ ನಾಶ ಆಗೋದ್ರಿಂದ ಯಾರಿಗೂ ತಪ್ಪಿಸೋದಕ್ಕೆ ಆಗೋದಿಲ್ಲ ಅಂತ. ಆದ್ರಿಂದ ಅದನ್ನ ಒಂದು ಸುರಕ್ಷಿತ ಜಾಗದಲ್ಲಿ ಬಚ್ಚಿಟ್ಟಿರ್ತಾರೆ. ಈ ಕಡೆ ಜೋಹಾನ್ ಏನೋ ಕಮ್ಮಿ ಆದವನಲ್ಲ, ಅವನು ತುಂಬಾನೇ ಇಂಟೆಲಿಜೆಂಟ್. ಆದ್ರಿಂದ ಅವನಿಗೆ ಗೋಡೆಯ ಮೇಲೆ ಒಂದು ಬಟನ್ ಕಾಣಿಸುತ್ತೆ. ಅದನ್ನ ಪ್ರೆಸ್ ಮಾಡಿದಾಗ ಅದ್ರೊಳಗಡೆ ಅವನಿಗೆ ಟೆಸರಕ್ ಸಿಗುತ್ತೆ. ಅದನ್ನ ನೋಡಿದ ಅವನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಇನ್ಮೇಲೆ ಈ ಪ್ರಪಂಚದಲ್ಲಿ ನನ್ನನ್ನ ಸೋಲ್ಸೋರು ಯಾರು ಕೂಡ ಇಲ್ಲ ಅಂತ. ನಂತರ ಜೋಹಾನ್ ಆ ಪ್ರೀಸ್ಟ್ ಅನ್ನ ಕೊಂದು ನಾರ್ವೆಯಲ್ಲಿರೋ ಎಲ್ಲಾ ಜನರನ್ನ ಕೊಂದು ಹಾಕಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ 1 ವರ್ಷದ ಮುಂದಕ್ಕೆ ಅಂದ್ರೆ 1943ರ ಅಮೆರಿಕಾಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮ್ಗೆ ಸ್ಟೀವ್ ರಾಜರ್ಸ್ ಎಂಬ ಹುಡುಗನನ್ನ ತೋರಿಸ್ತಾರೆ. ಸ್ಟೀವ್ ಅವನ ದೇಶಕ್ಕೋಸ್ಕರ ಸೇವೆಯನ್ನ ಸಲ್ಲಿಸಬೇಕು ಅಂತ ವರ್ಲ್ಡ್ ವಾರ್ 2 ನಲ್ಲಿ ಭಾಗವಹಿಸೋದಕ್ಕೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಬಂದಿರ್ತಾನೆ. ಆದ್ರೆ ಇವನು ಮೆಡಿಕಲ್ ಟೆಸ್ಟ್ ನಲ್ಲಿ ರಿಜೆಕ್ಟ್ ಆಗ್ತಾನೆ. ಯಾಕೆಂದ್ರೆ ಇವನ ಮೈಯಲ್ಲಿ 1 ಅಲ್ಲ 2 ಅಲ್ಲ 7ರಿಂದ 8 ಕಾಯಿಲೆಗಳಿರ್ತವೆ. ಇವನು ಈ ತರ ರಿಜೆಕ್ಟ್ ಆಗ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಲ್ಲ. ಪ್ರತಿ ಸಲನು ಇದೇ ತರ ಟೆಸ್ಟ್ ಅನ್ನ ಕೊಡ್ತಾನೆ. ಆದ್ರೆ ಮೆಡಿಕಲ್ ಟೆಸ್ಟ್ ಅಲ್ಲಿ ರಿಜೆಕ್ಟ್ ಆಗ್ತಿರ್ತಾನೆ. ಇವನಂತೂ ಆರ್ಮಿಗೆ ಜಾಯ್ನ್ ಆಗೋಕ್ ಆಗೋದಿಲ್ಲ. ಅಟ್ಲೀಸ್ಟ್ ಬೇರೆಯವರಾದ್ರೂ ಜಾಯ್ನ್ ಆಗಿ ದೇಶಕ್ಕೆ ಸೇವೆಯನ್ನ ಸಲ್ಲಿಸ್ಲಿ ಅಂತ ಯೂತ್ ಗಳು ಆರ್ಮಿಗೆ ಸೇರ್ಕೊಳ್ಳಿ ಅಂತ ಪೋಸ್ಟರ್ಸ್ ಗಳನ್ನ ಪ್ರಿಂಟ್ ಮಾಡಿಸಿ ಗೋಡೆಗಳಿಗೆ ಅಂಟಿಸ್ತಿರ್ತಾನೆ. ಇದರಿಂದನಾದ್ರೂ ದೇಶಕ್ಕೆ ನನ್ನಿಂದ ಸಹಾಯ ಆಗ್ಲಿ ಅಂತ. ಆಗ ಅಲ್ಲಿಗೆ ಅವನ ಫ್ರೆಂಡ್ ಆದ ಬಕ್ಕಿ ಬಾನ್ಸ್ ಬರ್ತಾನೆ. ಬಕ್ಕಿ ಈಗಾಗ್ಲೇ US ಆರ್ಮಿಯನ್ನ ಸೇರ್ಕೊಂಡಿರ್ತಾನೆ. ನಂತರ ಇವರಿಬ್ರು ಅಲ್ಲಿಂದ ಒಂದು ಎಕ್ಸಿಬಿಷನ್ ಇವೆಂಟ್ ಗೆ ಹೋಗ್ತಾರೆ. ಅಲ್ಲಿ ತುಂಬಾ ವಸ್ತುಗಳನ್ನ ನೋಡೋದಕ್ಕೆ ಇಟ್ಟಿರ್ತಾರೆ. ಅಲ್ಲೇ ಸ್ಟೀವ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಕಾಣಿಸುತ್ತೆ. ಆ ಅಡ್ವರ್ಟೈಸ್ಮೆಂಟ್ ಏನ್ರ ಬಗ್ಗೆ ಅಪ್ಪ ಅಂದ್ರೆ ಆರ್ಮಿಗೆ ಜನರನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ. ಆದ್ರಿಂದ ಸ್ಟೀವ್ ಮತ್ತೊಂದ್ಸಲ ಟೆಸ್ಟ್ ಅನ್ನ ಕೊಡೋದಕ್ಕೆ ತಯಾರಾಗ್ತಾನೆ. ಬಕ್ಕಿ ಅವನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ನೀನ್ ಈಗಾಗ್ಲೇ ತುಂಬಾ ಟೆಸ್ಟ್ ಗಳನ್ನ ಕೊಟ್ಟಿದ್ಯಾ, ಅದ್ರಲ್ಲೆಲ್ಲ ನೀನು ರಿಜೆಕ್ಟೇ ಆಗ್ತಿರೋದು. ಆದ್ರೂ ಕೂಡ ಮತ್ತೆ ಯಾಕೆ ಈ ತರ ಹುಚ್ಚಾಟದ ಕೆಲಸ ಮಾಡ್ತಿದ್ಯಾ ಅಂದಾಗ ಸ್ಟೀವ್ ಅವನಿಗೆ ಹೇಳ್ತಾನೆ, ತುಂಬಾ ಜನರು ನಮ್ಮ ದೇಶಕ್ಕೋಸ್ಕರ ಹೋರಾಡಿ ಅವರ ಪ್ರಾಣವನ್ನ ಬಿಡ್ತಿದ್ದಾರೆ. ಅದೇ ರೀತಿ ನಾನು ಕೂಡ ನನ್ನ ದೇಶಕ್ಕೆ ಹೋರಾಡಿ ಯೋಧನ ರೀತಿ ಪ್ರಾಣ ಬಿಡಬೇಕು ಅಂತಿದ್ದೀನಿ ಅಂತ. ಇದನ್ನೆಲ್ಲ ಒಂದು ಜಾಗದಲ್ಲಿ ನಿಂತ್ಕೊಂಡು ಇಬ್ರಾಹಿಂ ಇರೆಸ್ಕಿನ್ ಎಂಬ ಸೈಂಟಿಸ್ಟ್ ಕೇಳ್ತಿರ್ತಾರೆ. ನಂತರ ಸ್ಟೀವ್ ಮೆಡಿಕಲ್ ಟೆಸ್ಟ್ ಅನ್ನು ಕೊಡೋಕೆ ಹೋದಾಗ ಅಲ್ಲಿಗೆ ಸೈಂಟಿಸ್ಟ್ ಆದ ಇಬ್ರಾಹಿಂ ಬರ್ತಾರೆ. ಬಂದು ಅವನಿಗೆ ಹೇಳ್ತಾರೆ, ನನ್ನ ಹೆಸರು ಇಬ್ರಾಹಿಂ ಅಂತ. ನಾನು US ಮಿಲಿಟರಿಯಲ್ಲಿ ಸೂಪರ್ ಸೋಲ್ಜರ್ ನ ಮೇಲೆ ರಿಸರ್ಚ್ ಅನ್ನ ಮಾಡ್ತಿದ್ದೀನಿ. ನಿನಗೂ ಜರ್ಮನಿಯವರನ್ನ ಕೊಲ್ಲೋದಕ್ಕೆ ಇಷ್ಟ ಇದೆಯಾ ಅಂದಾಗ ಸ್ಟೀವ್ ಹೇಳ್ತಾನೆ, ನಾನು ಜನರನ್ನ ಕೊಲ್ಲೋದಕ್ಕೋಸ್ಕರ ಆರ್ಮಿಯನ್ನ ಸೇರ್ಕೋತಿಲ್ಲ. ನನ್ನ ದೇಶಕ್ಕೆ ಸೇವೆಯನ್ನ ಸಲ್ಲಿಸಬೇಕು ಅಂತ ನಾನು ಆರ್ಮಿಗೆ ಸೇರ್ಕೋತಿರೋದು ಅಂತ. ಆಗ ಇಬ್ರಾಹಿಂ ಹೇಳ್ತಾರೆ, ಸರಿ ಆಯ್ತು, ನಿನ್ನನ್ನ ನಾನು ಮೆಡಿಕಲ್ ಟೆಸ್ಟ್ ನಲ್ಲಿ ಪಾಸ್ ಮಾಡ್ತೀನಿ. ಆದ್ರೆ ನನ್ನ ಸೂಪರ್ ಸೋಲ್ಜರ್ ಎಕ್ಸ್ಪೆರಿಮೆಂಟ್ ಗೆ ನೀನು ಒಪ್ಕೋಬೇಕು ಅಂತ. ಅದಕ್ಕೆ ಸ್ಟೀವ್ ರಾಜರ್ಸ್ ಕೂಡ ಸರಿ ಅಂತ ಹೇಳ್ತಾನೆ. ಆದ್ರಿಂದ ಇಬ್ರಾಹಿಂ ಸ್ಟೀವ್ ಅನ್ನ ಮೆಡಿಕಲ್ ಟೆಸ್ಟ್ ನಲ್ಲಿ ಪಾಸ್ ಮಾಡ್ತಾರೆ. ಇದರಿಂದ ಸ್ಟೀವ್ ರಾಜರ್ಸ್ ಗೆ ತುಂಬಾನೇ ಸಂತೋಷ ಆಗುತ್ತೆ. ನಂತರ ಹೈಡ್ರಾದ ಒಂದು ಸೀಕ್ರೆಟ್ ಆಗಿರೋ ಬೇಸ್ ಗೆ ಸೀನ್ ಶಿಫ್ಟ್ ಆಗುತ್ತೆ. ಇಲ್ಲಿ ಡಾಕ್ಟರ್ ಝೋಲಾ ಹಾಗೆ ಜೋಹಾನ್ ಇಬ್ರು ಸೇರಿ ಇವರು ತಯಾರಿಸಿರೋ ಒಂದು ಅಡ್ವಾನ್ಸ್ ಆಗಿರೋ ಮಿಷನ್ ಗೆ ಟೆಸರಕ್ ಅನ್ನ ಫಿಟ್ ಮಾಡ್ತಾರೆ. ಹೀಗೆ ಅವರು ಅದನ್ನ ಫಿಟ್ ಮಾಡಿದ ತಕ್ಷಣ ಟೆಸರಕ್ ಇಂದ ತುಂಬಾ ಎನರ್ಜಿ ಪ್ರೊಡ್ಯೂಸ್ ಆಗೋದಕ್ಕೆ ಶುರುವಾಗುತ್ತೆ. ಇದನ್ನ ನೋಡಿದ ಜೋಹಾನ್ ತುಂಬಾನೇ ಸಂತೋಷ ಪಡ್ತಾನೆ.
ಯಾಕೆಂದ್ರೆ ಇವರು ತಯಾರಿಸಿರುವಂತ ಎಲ್ಲಾ ಅಡ್ವಾನ್ಸ್ ಆಗಿರೋ ವೆಪನ್ಸ್ ಗಳಿಗೆ ಎನರ್ಜಿ ಸಿಕ್ತು ಅಂತ. ನಂತರ ಸೀನ್ ಮಿಲಿಟರಿ ಕ್ಯಾಂಪ್ ಕಡೆಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಸ್ಟೀವ್ ರಾಜರ್ಸ್ ನು ಸೇರಿ ತುಂಬಾ ಜನ ಸೋಲ್ಜರ್ಸ್ ಗಳಿಗೆ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಇವರನ್ನೆಲ್ಲ ಟ್ರೈನ್ ಮಾಡ್ತಿರೋದು ಏಜೆಂಟ್ ಆದ ಪೆಗಿ ಕಾರ್ಟರ್. ಸ್ಟೀವ್ ರಾಜರ್ಸ್ ಫಿಸಿಕಲ್ ಆಗಿ ವೀಕ್ ಆಗಿರೋದ್ರಿಂದ ಎಲ್ಲಾ ಟ್ರೈನಿಂಗ್ ನಲ್ಲೂ ಹಿಂದೆ ಇರ್ತಾನೆ. ಈ ಕಡೆ ಡಾಕ್ಟರ್ ಇಬ್ರಾಹಿಂ ಮಿಲಿಟರಿಯ ಜನರಲ್ ಗೆ ಹೇಳ್ತಾರೆ, ನಾನು ಸೂಪರ್ ಸೋಲ್ಜರ್ ಎಕ್ಸ್ಪೆರಿಮೆಂಟ್ ಗೆ ಸ್ಟೀವ್ ರಾಜರ್ಸ್ ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಇದನ್ನ ಕೇಳಿದ ಮಿಲಿಟರಿ ಜನರಲ್ ಹೇಳ್ತಾರೆ, ಅವನನ್ನ ನೋಡಿದ್ರೆ ಗಾಳಿ ಬಂದ್ರೆ ಹಾರೋಗೋ ತರ ಇದ್ದಾನೆ, ಅವನನ್ನ ಯಾಕೆ ಸೆಲೆಕ್ಟ್ ಮಾಡಿದ್ದೀರಾ? ನಾನು ಈಗಾಗಲೇ ಒಬ್ಬನ ಸೆಲೆಕ್ಟ್ ಮಾಡಿದ್ದೀನಿ, ಅವನನ್ನ ನೀವು ಚೂಸ್ ಮಾಡ್ಬೇಕು ಅಂತಾನೆ. ಈ ಎಕ್ಸ್ಪೆರಿಮೆಂಟ್ ಗೆ ಸ್ಟ್ರಾಂಗ್ ಆಗಿರೋರು ಬೇಕಾಗಿಲ್ಲ, ಈ ಎಕ್ಸ್ಪೆರಿಮೆಂಟ್ ಆದ್ಮೇಲೆ ಅವರೇ ತುಂಬಾ ಸ್ಟ್ರಾಂಗ್ ಆಗ್ತಾರೆ. ಈಗ ನಮ್ಗೆ ಬೇಕಾಗಿರೋದು ನಿಜವಾದ ದೇಶಭಕ್ತ, ದೇಶಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಬ್ಬ ಹುಡುಗ. ಇದಕ್ಕೆ ಸ್ಟೀವ್ ರಾಜರ್ಸ್ ಬಿಟ್ರೆ ಇನ್ಯಾರು ಕೂಡ ಯೋಗ್ಯರಲ್ಲ ಅಂತ. ಆಗ ಮಿಲಿಟರಿಯ ಜನರಲ್ ಟೆಸ್ಟ್ ಮಾಡೋದಕ್ಕೆ ಒಂದು ಗ್ರಾನೈಟ್ ಅನ್ನ ಸೋಲ್ಜರ್ಸ್ ಇದ್ದ ಕಡೆಗೆ ಹಾಕ್ತಾರೆ. ಇದನ್ನ ನೋಡಿದ ಎಲ್ಲಾ ಸೋಲ್ಜರ್ಸ್ ಗಳು ಅಲ್ಲಿಂದ ಓಡಿ ಹೋಗ್ತಾರೆ. ಆದ್ರೆ ಸ್ಟೀವ್ ರಾಜರ್ಸ್ ಮಾತ್ರ ಆ ಗ್ರಾನೈಟ್ ಮೇಲೆ ಮಲ್ಕೊಂಡು ಎಲ್ಲರೂ ದೂರ ಹೋಗಿ ಅಂತ ಅಂತಿರ್ತಾನೆ. ಇದರಿಂದ ಯಾರಿಗೂ ಏನು ಹೆಚ್ಚು ಕಡಿಮೆ ಆಗದೆ ಇರ್ಲಿ ಅಂತ. ಆದ್ರೆ ಆ ಗ್ರಾನೈಟ್ ಬ್ಲಾಸ್ಟ್ ಆಗೋದಿಲ್ಲ, ಯಾಕೆಂದ್ರೆ ಅದೊಂದು ಫೇಕ್ ಗ್ರಾನೈಟ್. ಮಿಲಿಟರಿಯ ಜನರಲ್ ಸೆಲೆಕ್ಟ್ ಮಾಡಿದ ಸೋಲ್ಜರ್ ಒಂದು ಕಾರಿನ ಹಿಂದೆ ಅವಿತುಕೊಂಡು ಕುಂತಿರ್ತಾನೆ. ಸ್ಟೀವ್ ರಾಜರ್ಸ್ ನ ಈ ಧೈರ್ಯ ನೋಡಿ ಎಲ್ಲರಿಗೂ ಅನ್ಸುತ್ತೆ ಸೂಪರ್ ಸೋಲ್ಜರ್ ಎಕ್ಸ್ಪೆರಿಮೆಂಟ್ ಗೆ ಇವನೇ ಸರಿಯಾದವನು ಅಂತ. ನಂತರದ ಸೀನ್ ನಲ್ಲಿ ಸ್ಟೀವ್ ರೂಮ್ ನಲ್ಲಿ ಕುಂತಿರ್ಬೇಕಾದ್ರೆ ಅವನ ಬಳಿಗೆ ಡಾಕ್ಟರ್ ಇಬ್ರಾಹಿಂ ಬರ್ತಾರೆ. ಆಗ ಸ್ಟೀವ್ ಅವರನ್ನ ಕೇಳ್ತಾನೆ, ತುಂಬಾ ಸೋಲ್ಜರ್ಸ್ ಗಳಿದ್ರು, ನನ್ನನ್ನೇ ಯಾಕೆ ಸೂಪರ್ ಸೋಲ್ಜರ್ ಎಕ್ಸ್ಪೆರಿಮೆಂಟ್ ಗೆ ಸೆಲೆಕ್ಟ್ ಮಾಡಿದ್ರಿ ಅಂತ. ಆಗ ಅವರು ಹೇಳೋದಕ್ಕೆ ಶುರು ಮಾಡ್ತಾರೆ, ನಾನು ಜರ್ಮನಿಗೆ ಹೋಗಿದ್ದಾಗ ಅಲ್ಲಿ ಹಿಟ್ಲರ್ ನನ್ನ ಹಿಡ್ಕೊಂಡಿದ್ದ. ವರ್ಲ್ಡ್ ವಾರ್ ಗೆ ನಮ್ಮ ಆರ್ಮಿ ಸ್ಟ್ರಾಂಗ್ ಆಗೋ ತರ ಏನಾದ್ರು ಮಾಡಿ ಅಂತ. ನನಗೆ ಆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲದೆ ಇದ್ರು ಅವನ ಭಯಕ್ಕೋಸ್ಕರ ಮಾಡೋದಕ್ಕೆ ಒಪ್ಕೊಂಡೆ. ಆಗ ಶುರುವಾಗಿದ್ದೆ ಸೂಪರ್ ಸೋಲ್ಜರ್ ಎಕ್ಸ್ಪೆರಿಮೆಂಟ್. ಹಿಟ್ಲರ್ನ ಬಳಿ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದ, ಅವನ ಹೆಸರು ಜೋಹಾನ್ ಅಂತ. ಜೋಹಾನ್ ಪ್ರಪಂಚದಲ್ಲಿ ದೈವಿಕ ಶಕ್ತಿ ಅಡಗಿದೆ ಅಂತ ನಂಬಿದ್ದವನಾಗಿದ್ದ. ಆದ್ರಿಂದ ದೈವಿಕ ಶಕ್ತಿಯ ಜೊತೆಗೆ ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಸೇರಿಸಿ ಇಡೀ ಪ್ರಪಂಚವನ್ನೇ ತನ್ನದಾಗಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದ. ಅದಕ್ಕೆ ಅವನು ದುರಾಸೆ ಬಿದ್ದು ಇನ್ನು ಕಂಪ್ಲೀಟ್ ಆಗಿ ತಯಾರು ಮಾಡದೇ ಇರೋ ಸೂಪರ್ ಸೋಲ್ಜರ್ ಸಿರಮ್ ಅನ್ನ ತನ್ನೊಳಗಡೆ ಇಂಜೆಕ್ಟ್ ಮಾಡ್ಕೊಂಡ. ಅದ್ರಿಂದ ಅವನಿಗೆ ತುಂಬಾ ಶಕ್ತಿಗಳೇನೋ ಸಿಕ್ತು. ಆದ್ರೆ ಅವನ ಕೆಟ್ಟ ದುರಾಲೋಚನೆಗಳಿಂದ ಅವನ ಮೈಯೆಲ್ಲ ಬೆಂದು ಕೆಂಪು ಬಣ್ಣಕ್ಕೆ ತಿರುಗ್ತು. ಆಗಿಂದ ಅವನನ್ನ ಎಲ್ಲರೂ ರೆಡ್ ಸ್ಕಲ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಸೂಪರ್ ಸೋಲ್ಜರ್ ಸಿರಮ್ ಅನ್ನ ತಗೊಂಡ್ರೆ ಶಕ್ತಿಗಳೇನೋ ಸಿಗ್ತವೆ, ಆದ್ರೆ ಅದನ್ನ ತಗೊಂಡ್ಮೇಲೆ ಅವರು ಹೇಗೆ ಕಾಣ್ತಾರೆ ಅನ್ನೋದು ಅವರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಳ್ಳೆಯ ಮನಸ್ಥಿತಿ ಇದ್ದವರು ನೋಡೋದಕ್ಕೂ ಚೆನ್ನಾಗಿ ಕಾಣ್ತಾರೆ, ತುಂಬಾ ಬಲಶಾಲಿನೂ ಆಗ್ತಾರೆ. ಒಂದು ವೇಳೆ ಜೋಹಾನ್ ರೀತಿ ಕೆಟ್ಟ ಆಲೋಚನೆಗಳಿದ್ರೆ ಅವ್ರು ವಿಕಾರವಾಗಿ ಕಾಣೋದಕ್ಕೆ ಶುರುವಾಗ್ತಾರೆ. ನಿನ್ನಲ್ಲಿ ತುಂಬಾ ದೇಶಭಕ್ತಿ ತುಂಬಿಕೊಂಡಿರೋದ್ರಿಂದಾನೆ ನಾನು ಈ ಎಕ್ಸ್ಪೆರಿಮೆಂಟ್ ಗೆ ನಿನ್ನನ್ನ ಸೆಲೆಕ್ಟ್ ಮಾಡಿರೋದು ಅಂತ. ನಂತರ ಸೀನ್ ಜೋಹಾನ್ ಕಡೆಗೆ ಅಂದ್ರೆ ರೆಡ್ ಸ್ಕಲ್ ಕಡೆಗೆ ಶಿಫ್ಟ್ ಆಗುತ್ತೆ. ಡಾಕ್ಟರ್ ಇಬ್ರಾಹಿಂ ಸೂಪರ್ ಸೋಲ್ಜರ್ ಎಕ್ಸ್ಪೆರಿಮೆಂಟ್ ಅನ್ನ ಸ್ಟೀವ್ ರಾಜರ್ಸ್ ಮೇಲೆ ಮಾಡ್ತಿರೋ ವಿಷಯ ರೆಡ್ ಸ್ಕಲ್ ಗೆ ಗೊತ್ತಾಗಿರುತ್ತೆ. ಆದ್ರಿಂದ ಅಲ್ಲಿ ಸೂಪರ್ ಸೋಲ್ಜರ್ ಸಿರಮ್ ಅನ್ನ ಕದಿಯೋದಕ್ಕೆ ಒಬ್ಬ ವ್ಯಕ್ತಿಯನ್ನ ಕಳಿಸ್ತಾನೆ. ನಂತರ ಸೀನ್ ಪೆಗ್ಗಿ ಹಾಗೂ ಸ್ಟೀವ್ ಕಡೆಗೆ ಶಿಫ್ಟ್ ಆಗುತ್ತೆ. ಪೆಗ್ಗಿ ಸ್ಟೀವ್ ನ ಎಕ್ಸ್ಪೆರಿಮೆಂಟ್ ಗಾಗಿ ಒಂದು ಜಾಗಕ್ಕೆ ಕರ್ಕೊ ಬಂದಿರ್ತಾಳೆ. ಈ ಲ್ಯಾಬ್ ನ ಸೂಪರ್ ಸೋಲ್ಜರ್ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಿರ್ಮಿಸಿರ್ತಾರೆ. ಈ ಎಕ್ಸ್ಪೆರಿಮೆಂಟ್ ಗೆ ಸಹಾಯ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಟೋನಿ ಸ್ಟಾರ್ಕ್ ನ ತಂದೆಯಾದ ಹಾವರ್ಡ್ ಸ್ಟಾರ್ಕ್. ನಂತರ ಸ್ಟೀವ್ ಗೆ ಸೂಪರ್ ಸೋಲ್ಜರ್ ಸಿರಮ್ ಅನ್ನ ಇಂಜೆಕ್ಟ್ ಮಾಡಿ ಒಂದು ಮಿಷನ್ ಅಲ್ಲಿ ಹಾಕಿ ಕ್ಲೋಸ್ ಮಾಡ್ತಾರೆ. ಇದಾದ್ಮೇಲೆ ಆ ಮಷಿನ್ ಒಳಗಡೆ ಇರೋ ಸ್ಟೀವ್ ನ ಮೇಲೆ ವೀಟಾ ರೇಸ್ ಅನ್ನ ಬಿಡೋದಕ್ಕೆ ಶುರು ಮಾಡ್ತಾರೆ. ಆ ವೀಟಾ ರೇಸ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ ಆ ಇಡೀ ಸಿಟಿಯ ಕರೆಂಟೇ ಹೊರಟೋಗುತ್ತೆ. ಹಾವರ್ಡ್ ಸ್ಟಾರ್ಕ್ ಸ್ವಲ್ಪ ಸ್ವಲ್ಪನೇ ವೀಟಾ ರೇಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಅದು ಯಾವಾಗ 100% ಗೆ ತಲುಪುತ್ತೋ ಆ ಮಷಿನ್ ಅದಾಗದೇನೆ ಸ್ಟಾಪ್ ಆಗೋಗುತ್ತೆ. ನಂತರ ಅವರೆಲ್ಲ ಆ ಮಷಿನ್ ಅನ್ನ ಓಪನ್ ಮಾಡಿದಾಗ ಅದ್ರೊಳಗಡೆ ಸ್ಟೀವ್ ರಾಜರ್ಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗಿರ್ತಾನೆ. ಮೊದಲು ಚಿಕ್ಕ ಹುಡುಗನ ತರ ಕಾಣ್ತಿದ್ದ ಸ್ಟೀವ್ ರಾಜರ್ಸ್ ಈಗ ತುಂಬಾ ಸ್ಟ್ರಾಂಗ್ ಆಗೋಗಿರ್ತಾನೆ. ಇದರಿಂದ ಅಲ್ಲಿದ್ದವರಿಗೆಲ್ಲ ತುಂಬಾನೇ ಸಂತೋಷ ಆಗುತ್ತೆ, ಯಾಕಂದ್ರೆ ಇವ್ರು ಮಾಡಿದ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಯ್ತು ಅಂತ. ಅದೇ ಸಮಯಕ್ಕೆ ಅಲ್ಲಿ ಜೋಹಾನ್ ಕಳಿಸಿದ್ದ ಒಬ್ಬ ವ್ಯಕ್ತಿ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಿ ಉಳಿದಿದ್ದ ಸೂಪರ್ ಸೋಲ್ಜರ್ ಸಿರಮ್ ಅನ್ನ ಎತ್ಕೊಂಡು ಡಾಕ್ಟರ್ ಇಬ್ರಾಹಿಂಗೆ ಶೂಟ್ ಮಾಡಿ ಅಲ್ಲಿಂದ ಓಡಿ ಹೋಗ್ತಾನೆ. ಡಾಕ್ಟರ್ ಇಬ್ರಾಹಿಂ ಅಲ್ಲೇ ಸತ್ತು ಹೋಗ್ತಾರೆ. ಇದನ್ನ ನೋಡಿದ ಸ್ಟೀವ್ ರಾಜರ್ಸ್ ಗೆ ತುಂಬಾ ಕೋಪ ಬರುತ್ತೆ. ಆದ್ರಿಂದ ಅವನ ಅಟ್ಟಿಸ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಮೊದಲು ಸ್ಟೀವ್ ಗೆ ಓಡೋಕು ಕೂಡ ಆಗ್ತಿರೋದಿಲ್ಲ, ಆದ್ರೆ ಈಗ ಕಾರ್ ಗಳನ್ನೇ ಹಿಂದೆ ಎಕ್ಕಿ ಓಡ್ತಿರ್ತಾನೆ. ಜೋಹಾನ್ ಆ ವ್ಯಕ್ತಿ ಒಂದು ಚಿಕ್ಕ ಹುಡುಗನನ್ನ ಗನ್ ಪಾಯಿಂಟ್ ಗೆ ತಗೊಂಡು ಸ್ಟೀವ್ ರಾಜರ್ಸ್ ನ ಎದುರಿಸ್ತಿರ್ತಾನೆ. ನಂತರ ಅವನು ಆ ಹುಡುಗನನ್ನ ನೀರಿಗೆ ಎಸ್ತು ನೀರಲ್ಲಿದ್ದ ಸಬ್ಮರಿನ್ ಮೂಲಕ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾನೆ. ಸ್ಟೀವ್ ಆ ಹುಡುಗನ ಹತ್ರ ಬಂದಾಗ ಆ ಹುಡುಗ ಹೇಳ್ತಾನೆ, ನನಗೆ ಈಜೋದಕ್ಕೆ ಬರುತ್ತೆ, ನೀನು ಹೋಗು ಅವನನ್ನ ಹಿಡಿ ಅಂತ. ನಂತರ ಸ್ಟೀವ್ ಕೂಡ ನೀರಿಗೆ ಹಾರಿ ಸಬ್ಮರಿನ್ ಒಳಗಡೆ ಇದ್ದ ಆ ವ್ಯಕ್ತಿಯನ್ನ ಹೊರಗಡೆ ಬಿಸಾಕ್ತಾನೆ. ಆಗ ಆ ವ್ಯಕ್ತಿಯ ಕೈಯಲ್ಲಿದ್ದ ಕೊನೆಯ ಸೂಪರ್ ಸೋಲ್ಜರ್ ಸಿರಮ್ ಕೂಡ ಒಡೆದೋಗುತ್ತೆ. ಸ್ಟೀವ್ ಆ ವ್ಯಕ್ತಿಗೆ ಚೆನ್ನಾಗಿ ಹೊಡೆದು, ಯಾರ್ ನೀನು, ಡಾಕ್ಟರ್ ಇಬ್ರಾಹಿಂ ನ ಯಾಕೆ ಕೊಂದೆ ಅಂತ ಕೇಳಿದಾಗ ಆ ವ್ಯಕ್ತಿ ಅವನ ಬಾಯಲ್ಲಿದ್ದ ಒಂದು ಸೈನೈಡ್ ನ ನುಂಗಿ ಸತ್ತು ಹೋಗ್ತಾನೆ. ಸಾಯೋಕು ಮುಂಚೆ ನಾನು ಹೈಡ್ರಾದವನು ಅಂತ ಹೇಳಿ ಅವನು ಸತ್ತು ಹೋಗ್ತಾನೆ. ಇಲ್ಲಿಗೆ ಸೀನ್
ಸೀನ್ ಕಟ್ ಆಗಿ ಹಾಸ್ಪಿಟಲ್ಗೆ ಶಿಫ್ಟ್ ಆಗುತ್ತೆ. ಸ್ಟೀವ್ ರಾಜರ್ಸ್ ನ ರಕ್ತವನ್ನ ಸ್ಯಾಂಪಲ್ ಆಗಿ ತಗೋತಿರ್ತಾರೆ. ಯಾಕೆಂದ್ರೆ ಡಾಕ್ಟರ್ ಇಬ್ರಾಹಿಂ ಕಂಡು ಹಿಡಿದಿದ್ದ ಸೂಪರ್ ಸೋಲ್ಜರ್ ಸೀರಮ್ ನ ಕೊನೆಯ ಬಾಟ್ಲು ಕೂಡ ಒಡೆದೋಯ್ತು. ಮತ್ತೆ ಸೂಪರ್ ಸೋಲ್ಜರ್ ಸೀರಮ್ ಅನ್ನ ಮಾಡೋದಕ್ಕೆ ಡಾಕ್ಟರ್ ಇಬ್ರಾಹಿಂ ಕೂಡ ಬದುಕಿಲ್ಲ. ಅಂದ್ರೆ ಈಗ ಮೊದಲ ಹಾಗೆ ಕೊನೆಯ ಸೂಪರ್ ಸೋಲ್ಜರ್ ಸ್ಟೀವ್ ರಾಜರ್ಸ್. ನಂತರ ಪೆಗ್ಗಿ ಕಾರ್ಟರ್ ಸ್ಟೀವ್ ಗೆ ಹೇಳ್ತಾಳೆ, ನಾವು ಮತ್ತೆ ಸೂಪರ್ ಸೋಲ್ಜರ್ ಸೀರಮ್ ಅನ್ನ ಕಂಡುಹಿಡಿಯೋದಕ್ಕೆ ತುಂಬಾ ವರ್ಷಗಳೇ ಬೇಕಾಗುತ್ತೆ ಅಂತ. ಈ ಕಡೆ ಹಾವರ್ಡ್ ಸ್ಟಾರ್ಕ್ ಹೈಡ್ರಾದ ಸಬ್ಮರೀನ್ ಅನ್ನ ಚೆಕ್ ಮಾಡಿ ಹೇಳ್ತಾನೆ, ಈ ಸಬ್ಮರೀನ್ ತುಂಬಾ ಅಡ್ವಾನ್ಸ್ ಆಗಿದೆ, ಈ ತರದ ಟೆಕ್ನಾಲಜಿಯ ಹತ್ತತ್ರ ನಾವಿನ್ನೂ ಸುಳಿದಿಲ್ಲ ಅಂತ. ಅಲ್ಲಿದ್ದ ಒಬ್ಬ ಆಫೀಸರ್ ಹೈಡ್ರಾ ಅಂದ್ರೆ ಏನು ಅಂತ ಕೇಳ್ತಾನೆ. ಆಗ ಅಲ್ಲಿಗೆ ಪೆಗ್ಗಿ ಕಾರ್ಟರ್ ಬಂದು ಹೇಳ್ತಾಳೆ, ಹೈಡ್ರಾ ಅಡಾಲ್ಫ್ ಹಿಟ್ಲರ್ ನಡೆಸ್ತಿರೋ ಒಂದು ಟೆರರಿಸ್ಟ್ ಟೀಮ್ ಅಂತ. ನಂತರ ಮಿಲಿಟರಿಯ ಜನರಲ್ ಅವರಿಗೆಲ್ಲ ಹೇಳ್ತಾರೆ, ನಾನು ಪ್ರೆಸಿಡೆಂಟ್ ಹತ್ರ ಮಾತಾಡಿದ್ದೀನಿ, ನಾವಿವತ್ತೇ ಹೈಡ್ರಾದ ಟೀಮ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ. ಆಗ ಸ್ಟೀವ್ ರಾಜರ್ಸ್ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಎಂದಾಗ ಮಿಲಿಟರಿಯ ಜನರಲ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಸ್ಟೀವ್ ರಾಜರ್ಸ್ ನ ಮೇಲೆ ಸೂಪರ್ ಸೋಲ್ಜರ್ ನ ಎಕ್ಸ್ಪೆರಿಮೆಂಟ್ ಆಗಿದ್ರು ಕೂಡ ಅವನಿಗೆ ಅನ್ಸ್ತಿರುತ್ತೆ ಅವನಿನ್ನ ಒಳಗಡೆ ವೀಕ್ ಆಗಿ ಇದ್ದಾನೆ ಅಂತ. ನಂತರ ಸ್ಟೀವ್ ರಾಜರ್ಸ್ ನ ಬಳಿ ಆ ಏರಿಯಾದ ಸೆನೇಟರ್ ಬಂದು ಹೇಳ್ತಾನೆ, ನೆನ್ನೆ ನೀನು ಹೈಡ್ರಾದ ವ್ಯಕ್ತಿಯನ್ನು ಹಿಡಿತಿರ್ಬೇಕಾದ್ರೆ ಸಿಟಿಯವರೆಲ್ಲ ನಿನ್ನನ್ನ ನೋಡಿದ್ದಾರೆ, ನಿನ್ನ ಫೋಟೋ ಪೇಪರ್ ಅಲ್ಲೂ ಕೂಡ ಬಂದಿದೆ, ನಿನ್ನನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ತುಂಬಾ ಜನರು ಮಿಲಿಟರಿಗೆ ಸೇರ್ಕೋತಿದ್ದಾರೆ. ಆದ್ರಿಂದ ನೀನು ಅಮೆರಿಕದ ಪ್ರತಿ ಸಿಟಿಗೂ ಹೋಗಿ ಅಲ್ಲಿನ ಯೂತ್ ಗಳಿಗೆ ಆರ್ಮಿಗೆ ಸೇರ್ಕೊಳ್ಳಕ್ಕೆ ಎಂಕರೇಜ್ ಮಾಡ್ಬೇಕು, ಅಂದ್ರೆ ಪ್ರಚಾರವನ್ನ ಮಾಡ್ಬೇಕು ಅಂದಾಗ ಸ್ಟೀವ್ಗೆ ಇದು ಇಷ್ಟ ಇಲ್ಲದೆ ಇದ್ರು ಕೂಡ ಒಪ್ಕೋತಾನೆ. ಯಾಕೆಂದ್ರೆ ಈ ರೀತಿನಾದ್ರೂ ನನ್ನ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ. ಹೀಗೆ ಸ್ಟೀವ್ ರಾಜರ್ಸ್ ಕ್ಯಾಪ್ಟನ್ ಅಮೆರಿಕದ ಬಟ್ಟೆಯನ್ನ ಹಾಕೊಂಡು ಅಮೆರಿಕದ ಪ್ರತಿ ಸಿಟಿಗೆ ಹೋಗಿ ಅಲ್ಲಿ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಜನರು ಕೂಡ ಮಿಲಿಟರಿಗೆ ಸೇರ್ಕೋತಾರೆ. ನೋಡ್ತಾ ನೋಡ್ತಿದ್ದಂಗೆನೆ ಸ್ಟೀವ್ ರಾಜರ್ಸ್ ಕ್ಯಾಪ್ಟನ್ ಅಮೆರಿಕನ ಹೆಸರಿನಿಂದ ಫೇಮಸ್ ಆಗೋಗ್ತಾನೆ. ಇಲ್ಲಿಂದ ಸೀನ್ ಜೋಹನ್ ಕಡೆಗೆ ಶಿಫ್ಟ್ ಆಗುತ್ತೆ. ಜರ್ಮನಿಯ ಕೆಲವು ಆಫೀಸರ್ಸ್ ಗಳು ಹೈಡ್ರಾದವರು ಯಾವ ರೀತಿ ವೆಪನ್ ಗಳನ್ನ ತಯಾರು ಮಾಡ್ತಿದ್ದಾರೆ ಅಂತ ನೋಡೋದಕ್ಕೆ ಹೈಡ್ರಾದ ಬೇಸ್ಗೆ ಬಂದಿರ್ತಾರೆ. ಆ ಆಫೀಸರ್ಸ್ ಗಳು ಅಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಜೋಹನ್ ಜರ್ಮನಿಯ ಕೆಲವು ಜಾಗಗಳಿಗೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ. ಇದರಿಂದ ಕೋಪಗೊಂಡ ಆ ಆಫೀಸರ್ಸ್ ಗಳು ಹೇಳ್ತಾರೆ, ಜರ್ಮನಿಯಿಂದ ನಿನ್ಗೆ ಬರ್ತಿರೋ ಫಂಡ್ ಅನ್ನ ನಾವು ನಿಲ್ಲಿಸ್ಬಿಡ್ತೀವಿ ಅಂತ. ಆಗ ಜೋಹನ್ ಟೆಸರಾಕ್ಟ್ ನ ಎನರ್ಜಿಯ ಮೂಲಕ ಮಾಡಿರೋ ವೆಪನ್ ಗಳಿಂದ ಆ ಆಫೀಸರ್ಸ್ ಗಳನ್ನ ಕೊಂದು ಹಾಕ್ತಾನೆ. ನಂತರ ಸೀನ್ ಮತ್ತೆ ಸ್ಟೀವ್ ರಾಜರ್ಸ್ ಕಡೆಗೆ ಶಿಫ್ಟ್ ಆಗುತ್ತೆ. ಸ್ಟೀವ್ ಒಂದು ಮಿಲಿಟರಿ ಕ್ಯಾಂಪ್ ನಲ್ಲಿ ಮೋಟಿವೇಶನ್ ಸ್ಪೀಚ್ ಕೊಡೋದಕ್ಕೆ ಬಂದಿರ್ತಾನೆ. ಆದ್ರೆ ಅಲ್ಲಿದ್ದ ಸೋಲ್ಜರ್ಸ್ ಗಳೆಲ್ಲ ಅವನಿಗೆ ಅವಮಾನ ಮಾಡ್ಬಿಡ್ತಾರೆ. ಇದರಿಂದ ಸ್ಟೀವ್ಗೆ ತುಂಬಾನೇ ಬೇಜಾರಾಗುತ್ತೆ. ಸ್ಟೀವ್ ತುಂಬಾ ಬೇಜಾರಾಗಿ ಒಂದು ಜಾಗದಲ್ಲಿ ಕುಂತಿರ್ಬೇಕಾದ್ರೆ ಅಲ್ಲಿಗೆ ಪೆಗ್ಗಿ ಕಾರ್ಟರ್ ಬರ್ತಾಳೆ. ಬಂದು ಅವನನ್ನ ಕೇಳ್ತಾಳೆ, ಯಾಕೆ ಸಪ್ಪುಗೆ ಕುಂತಿದ್ಯಾ ಅಂತ. ಆಗ ಅವನು ಹೇಳೋದಕ್ಕೆ ಶುರು ಮಾಡ್ತಾನೆ, ಪ್ರತಿ ಸಿಟಿಗೂ ಹೋಗಿ ಈ ತರ ಕಾಮಿಡಿ ಮಾಡೋಕೆ ನನ್ನ ಕೈಲಿ ಆಗ್ತಿಲ್ಲ, ನಾನು ಸೂಪರ್ ಸೋಲ್ಜರ್ ಆಗಿದ್ದು ಕೂಡ ವೇಸ್ಟ್ ಆಗ್ತಿದೆ ಅಂದಾಗ ಪೆಗ್ಗಿ ಅವನಿಗೆ ಹೇಳ್ತಾಳೆ, ನಿನ್ನೊಳಗಡೆ ಅಸಾಧಾರಣವಾದಂತ ಶಕ್ತಿಗಳಿವೆ, ಅದನ್ನೆಲ್ಲ ಬಳಸ್ಕೊಳ್ಳೋ ಟೈಮ್ ಬಂದೇ ಬರುತ್ತೆ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತಿದ್ದಾಗ ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಆಂಬುಲೆನ್ಸ್ ಬರುತ್ತೆ. ಆ ಆಂಬುಲೆನ್ಸ್ ಅಲ್ಲಿ ಹೈಡ್ರಾದ ಟೀಮ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋಗಿದ್ದ ಸೋಲ್ಜರ್ಸ್ ಗಳಲ್ಲಿ ಉಳಿದ ಸೋಲ್ಜರ್ಸ್ ಗಳಿರ್ತಾರೆ. ಅಸಲಿಗೆ ಇಲ್ಲಿ ಏನಾಗಿದ್ಯಪ್ಪ ಅಂದ್ರೆ ಮಿಲಿಟರಿಯ ಜನರಲ್ ಹೈಡ್ರಾದ ಟೀಮ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ 200 ಜನ ಸೋಲ್ಜರ್ಸ್ ಗಳನ್ನ ಕಳಿಸಿರ್ತಾರೆ. ಆ 200 ಜನ ಸೋಲ್ಜರ್ಸ್ ಗಳಲ್ಲಿ ಹೈಡ್ರಾದ ಟೀಮ್ ನವರು ತುಂಬಾ ಜನರನ್ನ ಕೊಂದು ಹಾಕಿರ್ತಾರೆ. ಅದರಲ್ಲಿ ಉಳಿದ ಸ್ವಲ್ಪ ಜನರನ್ನ ಕಾಪಾಡಿ ಇವರು ಕರ್ಕೊ ಬಂದಿದ್ರೆ ಇನ್ನು ಸ್ವಲ್ಪ ಜನರನ್ನ ಹೈಡ್ರಾ ಟೀಮ್ ನವರೇ ಬಂದಿ ಮಾಡಿ ಇಟ್ಟಿರ್ತಾರೆ. ಹೈಡ್ರಾ ಟೀಮ್ ನವರು ಬಂಧಿಸಿಟ್ಟಿರೋ ಸೋಲ್ಜರ್ಸ್ ಗಳಲ್ಲಿ ಸ್ಟೀವ್ ನ ಕ್ಲೋಸ್ ಫ್ರೆಂಡ್ ಆದ ಬಕ್ಕಿ ಬಾನ್ಸ್ ಕೂಡ ಇರ್ತಾನೆ. ಇದೇ ವಿಷಯವನ್ನ ಸ್ಟೀವ್ ಹಾಗೂ ಪೆಗ್ಗಿ ಮಿಲಿಟರಿ ಜನರಲ್ ಹತ್ರ ಬಂದು ಕೇಳಿದಾಗ ಅವ್ರು ಹೇಳ್ತಾರೆ ಬಕ್ಕಿ ಬಾನ್ಸ್ ಈಗ ಸತ್ತೋಗಿದ್ದಾನೆ ಅಂತ. ಆದ್ರೆ ಇದನ್ನ ಸ್ಟೀವ್ ನಂಬೋದಕ್ಕೆ ರೆಡಿ ಇರೋದಿಲ್ಲ. ಆದ್ರಿಂದ ಅವನು ಡಿಸೈಡ್ ಮಾಡ್ತಾನೆ ಅವನ ಫ್ರೆಂಡ್ ಆದ ಬಕ್ಕಿ ಬಾನ್ಸ್ ನ ಅವನೇ ಕಾಪಾಡಬೇಕು ಅಂತ. ಆದ್ರಿಂದ ಅವನು ಬಕ್ಕಿನ ಕಾಪಾಡೋದಕ್ಕೆ ಹೋಗ್ತಿದ್ದಾಗ ಅವನಂತರ ಪೆಗ್ಗಿ ಬಂದು ಹೇಳ್ತಾಳೆ, ಈ ಕೆಲಸದಲ್ಲಿ ನಾನ್ ನಿನ್ಗೆ ಸಹಾಯ ಮಾಡ್ಬೋದು ಅಂತ. ನಂತರದ ಸೀನ್ ಅಲ್ಲಿ ತೋರಿಸ್ತಾರೆ ಪೆಗ್ಗಿ ಹಾವರ್ಡ್ ಸ್ಟಾರ್ಕ್ ನ ಸಹಾಯದಿಂದ ಸ್ಟೀವ್ ನ ಹೈಡ್ರಾದ ಬೇಸ್ ಬಳಿ ಬಿಡೋದಕ್ಕೆ ಬಂದಿರ್ತಾರೆ. ಆದ್ರೆ ಹೈಡ್ರಾದವರು ಪ್ಲೇನ್ ಅನ್ನ ಲ್ಯಾಂಡ್ ಮಾಡೋಕು ಮುಂಚೆನೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಸ್ಟೀವ್ ರಾಜರ್ಸ್ ಅಲ್ಲಿಂದ ಜಂಪ್ ಮಾಡ್ತಾನೆ. ಹಾವರ್ಡ್ ಸ್ಟಾರ್ಕ್ ಹಾಗೂ ಪೆಗ್ಗಿಗೆ ಇದರಿಂದ ಏನು ಆಗದೆ ಇರ್ಲಿ ಅಂತ. ಈ ಕಡೆ ಹೈಡ್ರಾದ ಬೇಸ್ ನಲ್ಲಿ ತೋರಿಸ್ತಾರೆ ಜೋಹನ್ ಹಾಗೆ ಡಾಕ್ಟರ್ ಝೋಲಾ ಸೇರ್ಕೊಂಡು ಟೆಸರಾಕ್ಟ್ ನ ಎನರ್ಜಿಯ ಸಹಾಯದಿಂದ ತುಂಬಾ ತರದ ವೆಪನ್ ಗಳನ್ನ ತಯಾರಿಸಿರ್ತಾರೆ. ಸ್ಟೀವ್ ರಾಜರ್ಸ್ ಪ್ಲೇನ್ ಇಂದ ಹಾರಿದ್ಮೇಲೆ ತುಂಬಾ ಕಷ್ಟಪಟ್ಟು ಹೈಡ್ರಾದ ಬೇಸ್ ವರ್ಗೂ ತಲುಪ್ತಾನೆ. ಅಲ್ಲಿರೋ ಗಾರ್ಡ್ಸ್ ಗಳ ಕಣ್ಣನ್ನೆಲ್ಲ ತಪ್ಪಿಸಿ ಸ್ಟೀವ್ ಸೋಲ್ಜರ್ಸ್ ಗಳನ್ನ ಬಂಧಿಸಿಟ್ಟಿರೋ ಜಾಗದವರೆಗೂ ಬರ್ತಾನೆ. ಬಂದು ಅವ್ರನ್ನೆಲ್ಲ ರಿಲೀಸ್ ಮಾಡ್ತಾನೆ. ಆಗ ಅವ್ರು ಕೇಳ್ತಾರೆ ಯಾರ್ ನೀನು ಅಂತ. ಆಗ ಸ್ಟೀವ್ ಹೇಳ್ತಾನೆ ನಾನು ಕ್ಯಾಪ್ಟನ್ ಅಮೆರಿಕಾ ಅಂತ. ನಂತರ ಸ್ಟೀವ್ ಅವರನ್ನ ಕೇಳ್ತಾನೆ ನಾನ್ ನನ್ನ ಫ್ರೆಂಡ್ ಆದ ಬಕ್ಕಿನ ಹುಡುಕ್ತಿದ್ದೀನಿ, ಅವನೆಲ್ಲಿದ್ದಾನೆ ಅಂತ ನಿಮ್ಗೆ ಗೊತ್ತಾ ಅಂದಾಗ ಅವರು ಹೇಳ್ತಾರೆ ಬಕ್ಕಿಯ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಒಂದು ರೂಮ್ ನಲ್ಲಿ ಬಂಧಿಸಿಟ್ಟಿದ್ದಾರೆ ಅಂತ. ಆಗ ಸ್ಟೀವ್ ಹೇಳ್ತಾನೆ ನೀವು ಕಾಡಿನಲ್ಲಿ ಪಶ್ಚಿಮದ ಕಡೆಗೆ ಹೋಗ್ತೀರಿ, ನಾನು ಬಕ್ಕಿನ ಕಾಪಾಡ್ಕೊಂಡು ಕರ್ಕೊಂಡ್ ಬರ್ತೀನಿ ಅಂತ. ಸ್ಟೀವ್ ಹೇಳಿದ ಆ ಸೋಲ್ಜರ್ಸ್ ಗಳು ಹೊರಗಡೆ ಬಂದು ಅಲ್ಲಿದ್ದ ಗಾರ್ಡ್ಸ್ ಗಳ ವೆಪನ್ ಅನ್ನ ಕಿತ್ಕೊಂಡು ಅವರಿಗೆ ಶೂಟ್ ಮಾಡ್ತಾ ಅಲ್ಲಿಂದ ಹೋಗ್ತಿರ್ತಾರೆ. ಇದು ಜೋಹನ್ ನ ಗಮನಕ್ಕೂ ಕೂಡ ಬರುತ್ತೆ. ಆದ್ರಿಂದ ಅವನು ಕ್ಯಾಮ್ರಾದಲ್ಲಿ ನೋಡಿದಾಗ ಅವನಿಗೆ ಸ್ಟೀವ್ ರಾಜರ್ಸ್ ಕಾಣ್ತಾನೆ.
ಜೋಹಾನ್ಗೆ ಗೊತ್ತಿತ್ತು ಸ್ಟೀವ್ ಒಬ್ಬ ಸೂಪರ್ ಸೋಲ್ಜರ್ ಅಂತ, ಆದ್ರಿಂದ ಅವನ ಗಾರ್ಡ್ಸ್ಗಳು ಸ್ಟೀವ್ನ ಮೇಲೆ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಆ ಇಡೀ ಹೈಡ್ರಾದ ಬೇಸ್ ಅನ್ನೇ ಬಾಂಬ್ಗಳಿಂದ ನಾಶ ಮಾಡೋದಕ್ಕೆ ಮುಂದಾಗ್ತಾನೆ. ಬಾಂಬ್ ಟೈಮರ್ ಅನ್ನ ಸೆಟ್ ಮಾಡಿ ಟೆಸರಕ್ನ ತಗೊಂಡು ಅಲ್ಲಿಂದ ಹೋಗೋದಕ್ಕೆ ರೆಡಿ ಆಗ್ತಾನೆ. ಈ ಕಡೆ ಸ್ಟೀವ್ಗೆ ಒಂದು ರೂಮ್ ನಲ್ಲಿ ಬಕ್ಕಿ ಸಿಗ್ತಾನೆ. ಬಕ್ಕಿ ಸ್ಟೀವ್ ನ ನೋಡಿ ತುಂಬಾನೇ ಶಾಕ್ ಆಗಿರ್ತಾನೆ, ಯಾಕೆಂದ್ರೆ ಸ್ಟೀವ್ ಈಗ ಸೂಪರ್ ಸೋಲ್ಜರ್ ಆಗಿರೋ ವಿಷಯನೇ ಅವನಿಗೆ ಗೊತ್ತಿರೋದಿಲ್ಲ. ಸ್ಟೀವ್ಗೆ ಅಲ್ಲೇ ಇದ್ದ ಒಂದು ಮ್ಯಾಪ್ ನಿಂದ ಗೊತ್ತಾಗುತ್ತೆ ಹೈಡ್ರಾದ ಬೇಸ್ ಗಳು ಎಲ್ಲೆಲ್ಲಿವೆ ಅಂತ. ಇವರಿಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಜೋಹಾನ್ ಸೆಟ್ ಮಾಡಿದ ಟೈಮ್ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ರೆಡ್ ಸ್ಕಲ್ ಅಂದ್ರೆ ಜೋಹಾನ್ ಬಂದು ಅವನ ಮಾಸ್ಕ್ ಅನ್ನು ಓಪನ್ ಮಾಡಿ ಅವನ ವಿಕಾರವಾದ ಮುಖವನ್ನ ಅವರಿಗೆ ತೋರಿಸ್ತಾನೆ. ಅವನು ಹೇಳ್ತಾನೆ, ಡಾಕ್ಟರ್ ಇಬ್ರಾಹಿಂ ನ ಮೊದಲ ಸೂಪರ್ ಸೋಲ್ಜರ್ ನಾನೇ, ಇನ್ನ ಸ್ವಲ್ಪ ಹೊತ್ತಲ್ಲೇ ಈ ಬಾಂಬ್ ಬ್ಲಾಸ್ಟ್ ಅಲ್ಲಿ ನೀವಿಬ್ರು ಸತ್ತೋಗ್ತೀರಾ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾನೆ. ಹೀಗೆ ಅವನು ಹೊರಗಡೆ ಬಂದು ಒಂದು ಫ್ಲೈಟ್ ನ ಮುಖಾಂತರ ಅಲ್ಲಿಂದ ಬೇರೆ ಹೈಡ್ರಾದ ಬೇಸ್ಗೆ ಹೋಗ್ತಾನೆ. ಈ ಕಡೆ ಡಾಕ್ಟರ್ ಝೋಲಾನು ಕೂಡ ಒಂದು ಕಾರ್ ನಿಂದ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈ ಕಡೆ ಸ್ಟೀವ್ ಹಾಗೂ ಬಕ್ಕಿ ಬ್ಲಾಸ್ಟ್ ಆಗ್ತಿರೋ ಫ್ಯಾಕ್ಟರಿ ಒಳಗಡೆ ಸಿಕ್ಕಾಕೊಂಡಿರ್ತಾರೆ. ಸ್ಟೀವ್ ಮೊದಲು ಬಕ್ಕಿನ ಹುಷಾರಾಗಿ ಮುಂದೆ ಕಳಿಸಿ ನಂತರ ಅವನು ಕೂಡ ತುಂಬಾ ಕಷ್ಟಪಟ್ಟು ಅಲ್ಲಿಂದ ಬಚಾವ್ ಆಗ್ತಾನೆ. ಮಿಲಿಟರಿಯ ಕ್ಯಾಂಪ್ ನಲ್ಲಿ ಜನರಲ್ ಸ್ಟೀವ್ ರಾಜರ್ಸ್ ಸತ್ತು ಹೋದ ಅನ್ಕೊಂಡು ಪೆಗಿ ಕಾರ್ಟರ್ಗೆ ಬೈತಿರ್ತಾನೆ, ಯಾಕೆಂದ್ರೆ ಇವಳೆ ಸ್ಟೀವ್ ರಾಜರ್ಸ್ ನ ಅಲ್ಲಿವರೆಗೂ ಹೋಗೋದಕ್ಕೆ ಸಹಾಯ ಮಾಡಿದ್ದು ಅಂತ. ಸ್ವಲ್ಪ ಸಮಯದ ನಂತರ ಸ್ಟೀವ್ ರಾಜರ್ಸ್ ಎಲ್ಲಾ ಸೋಲ್ಜರ್ಸ್ ಗಳನ್ನ ಕಾಪಾಡ್ಕೊಂಡು ಮಿಲಿಟರಿ ಕ್ಯಾಂಪ್ ಗೆ ಕರ್ಕೊ ಬರ್ತಾನೆ. ಇದನ್ನ ನೋಡಿದ ಜನರಲ್ ಗೆ ಅಲ್ಲಿದ್ದ ಎಲ್ಲಾ ಸೋಲ್ಜರ್ಸ್ ಗಳಿಗೆ ತುಂಬಾ ಸಂತೋಷ ಆಗುತ್ತೆ. ಜನರಲ್ಗೂ ಕೂಡ ಈಗ ಸ್ಟೀವ್ ರಾಜರ್ಸ್ ನ ಮೇಲೆ ನಂಬಿಕೆ ಬಂದಿರುತ್ತೆ. ಸ್ಟೀವ್ ರಾಜರ್ಸ್ ನ ಈ ಸಾಧನೆಗೆ ಎಲ್ಲಾ ದೊಡ್ಡ ವ್ಯಕ್ತಿಗಳು ಅವನಿಗೆ ಸನ್ಮಾನ ಮಾಡೋದಕ್ಕೆ ಒಂದು ಫಂಕ್ಷನ್ ಅನ್ನ ಮಾಡಿರ್ತಾರೆ. ಆದ್ರೆ ಸ್ಟೀವ್ ರಾಜರ್ಸ್ ಅಲ್ಲಿಗೆ ಬರೋದಿಲ್ಲ, ಯಾಕೆಂದ್ರೆ ಹೈಡ್ರಾದ ಬೇಸ್ ಗಳು ಎಲ್ಲೆಲ್ಲಿವೆ ಅಂತ ಅವನು ರಿಸರ್ಚ್ ಅನ್ನ ಮಾಡ್ತಿರ್ತಾನೆ. ಆದ್ರಿಂದ ಸ್ಟೀವ್ ನ ಹೈಡ್ರಾದ ವಿರುದ್ಧ ಹೋರಾಡೋ ಮಿಲಿಟರಿಯ ಟೀಮ್ ನ ಹೆಡ್ ಆಗಿ ನೇಮಿಸ್ತಾರೆ. ಸ್ಟೀವ್ ಅವನ ಟೀಮ್ ನಲ್ಲಿ ಬಕ್ಕಿ ಹಾಗೂ ಇನ್ನಷ್ಟು ಸೋಲ್ಜರ್ಸ್ ಗಳನ್ನ ಸೇರಿಸಿಕೊಂಡು ಹೈಡ್ರಾದ ಬೇಸ್ ಗಳನ್ನ ಹೇಗೆ ನಾಶ ಮಾಡೋದು ಅಂತ ಡಿಸ್ಕಷನ್ ಮಾಡ್ತಿರ್ತಾನೆ. ಆಗ ಅಲ್ಲಿಗೆ ಪೆಗಿ ಕಾರ್ಟರ್ ಬರ್ತಾಳೆ. ಈಗ ಸ್ಟೀವ್ ಹಾಗೂ ಪೆಗಿ ಇಬ್ರು ಒಬ್ರನ್ನೊಬ್ರು ಇಷ್ಟ ಪಡ್ತಿರ್ತಾರೆ. ಪೆಗಿ ಅವನಿಗೆ ಹೇಳ್ತಾಳೆ, ಹಾವರ್ಡ್ ಸ್ಟಾರ್ಕ್ ನಿನಗೆ ಹಾಗೆ ನಿನ್ನ ಟೀಮ್ ನವರಿಗೋಸ್ಕರ ಒಂದಷ್ಟು ವೆಪನ್ ಗಳನ್ನ ತಯಾರಿಸಿದ್ದಾರೆ, ಅದನ್ನ ನೀನು ಟೆಸ್ಟ್ ಮಾಡೋದಕ್ಕೆ ನಾಳೆ ಬರ್ಬೇಕು ಅಂತ. ಮಾರನೇ ದಿನ ಸ್ಟೀವ್ ಪೆಗಿ ಜೊತೆ ಹಾವರ್ಡ್ ಸ್ಟಾರ್ಕ್ ಇರೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಅವನಿಗೋಸ್ಕರ ಮಾಡಿದ್ದ ಎಲ್ಲಾ ಶೀಲ್ಡ್ ಗಳನ್ನ ನೋಡ್ತಿರ್ತಾನೆ. ಆ ಶೀಲ್ಡ್ ಗಳ ಮಧ್ಯದಲ್ಲೇ ಅವನಿಗೆ ಒಂದು ಶೀಲ್ಡ್ ಕಾಣಿಸುತ್ತೆ. ಆ ಶೀಲ್ಡ್ ಅನ್ನ ಎತ್ಕೊಂಡು ಅವನು ಟೆಸ್ಟ್ ಅನ್ನ ಮಾಡ್ತಾನೆ. ಆ ಶೀಲ್ಡ್ ಅವನಿಗೆ ತುಂಬಾನೇ ಇಷ್ಟ ಆಗೋಗುತ್ತೆ. ನಂತರ ಅವನು ಹಾವರ್ಡ್ ಸ್ಟಾರ್ಕ್ಗೆ ಕೇಳ್ತಾನೆ, ಯಾಕೆ ನೀವು ಎಲ್ಲರಿಗೂ ಇದೇ ತರ ಶೀಲ್ಡ್ ಅನ್ನ ಮಾಡ್ಲಿಲ್ಲ ಅಂತ. ಆಗ ಅವನು ಹೇಳ್ತಾನೆ, ಈ ಶೀಲ್ಡ್ ಅನ್ನ ಮಾಡಿರೋದು ಪ್ರಪಂಚದಲ್ಲೇ ಅತ್ಯಂತ ಅಮೂಲ್ಯವಾದ ವಸ್ತುವಾಗಿರುವ ವೈಬ್ರೇನಿಯಂ ಇಂದ. ನಿನ್ನ ಕೈಲಿ ಈಗ ಎಷ್ಟಿದ್ಯೋ ಅಷ್ಟೇ ವೈಬ್ರೇನಿಯಂ ನಮ್ಮ ಹತ್ರ ಇರೋದು ಅಂತ. ವೈಬ್ರೇನಿಯಂ ಇಂದ ಮಾಡಿರೋ ಈ ಶೀಲ್ಡ್ ಯಾವುದೇ ವಾರ್ನಾದ್ರೂ ಆರಾಮಾಗಿ ತಡೆಯುತ್ತೆ. ನಂತರ ಸ್ಟೀವ್ ಅವನ ಟೀಮ್ ನ ಜೊತೆ ಹೈಡ್ರಾದ ಬೇಸ್ ಗಳಿಗೆ ಹೋಗಿ ಅಲ್ಲೆಲ್ಲ ನಾಶ ಮಾಡಿ ಅಲ್ಲಿದ್ದ ಜನರನ್ನ ಅರೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಸ್ಟೀವ್ ಹಾಗೂ ಅವನ ಟೀಮ್ ನವರು 2 ವರ್ಷಗಳಲ್ಲಿ ತುಂಬಾ ಹೈಡ್ರಾದ ಬೇಸ್ ಗಳನ್ನ ಹುಡುಕಿ ಅವನ್ನೆಲ್ಲ ನಾಶ ಮಾಡಿ ಹಾಕಿರ್ತಾರೆ. ಒಂದು ದಿನ ಡಾಕ್ಟರ್ ಝೋಲಾ ಹಾಗೆ ಹೈಡ್ರಾದ ಟೀಮ್ ನವರು ಒಂದಷ್ಟು ವಸ್ತುಗಳನ್ನ ತಗೊಂಡು ತುಂಬಾ ಇಂಪಾರ್ಟೆಂಟ್ ಆದ ವೆಪನ್ ತಯಾರಿಸೋದಕ್ಕೆ ಟ್ರೈನ್ ಅಲ್ಲಿ ಹೋಗ್ತಿರ್ತಾರೆ. ಆಗ ಅಲ್ಲಿಗೆ ಎಂಟ್ರಿ ಕೊಡೋದೆ ಕ್ಯಾಪ್ಟನ್ ಅಮೆರಿಕಾ ಹಾಗೆ ಬಕ್ಕಿ ಬಾನ್ಸ್. ಇವರಿಬ್ರು ಹೈಡ್ರಾದ ಜನರಿಗೆ ಚೆನ್ನಾಗಿ ಹೊಡಿತಿರ್ತಾರೆ. ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ತುಂಬಾ ಅಡ್ವಾನ್ಸ್ ಆಗಿರೋ ವೆಪನ್ ತಂದು ಇವರ ಮೇಲೆ ಶೂಟ್ ಮಾಡ್ತಾನೆ. ಆಗ ಬಕ್ಕಿ ಹೋಗಿ ಟ್ರೈನ್ ಹೊರಗಡೆ ತಗಲಾಕೋತಾನೆ. ಕ್ಯಾಪ್ಟನ್ ಅಮೆರಿಕಾ ಅಂದ್ರೆ ಸ್ಟೀವ್ ರಾಜರ್ಸ್ ಕೂಡ ಅವನನ್ನ ಕಾಪಾಡೋದಕ್ಕೆ ಹೋಗ್ತಿದ್ದಾಗ ಬಕ್ಕಿ ಹಿಡಿದಿದ್ದ ರಾಡ್ ಟ್ರೈನಿನಿಂದ ಬೇರೆ ಆಗೋಗುತ್ತೆ. ಇದರಿಂದ ಬಕ್ಕಿ ಕೆಳಗಡೆ ಬಿದ್ದೋಗ್ತಾನೆ. ಸ್ಟೀವ್ ಅವನ ಕ್ಲೋಸ್ ಫ್ರೆಂಡ್ ಆದ ಬಕ್ಕಿನ ಕಾಪಾಡೋದಕ್ಕಾಗ್ಲಿಲ್ಲ ಅಂತ ತುಂಬಾನೇ ದುಃಖ ಪಡ್ತಾನೆ. ನಂತರ ಅವನು ಡಾಕ್ಟರ್ ಝೋಲಾ ಬಳಿ ಹೋಗಿ ಅವನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಡಾಕ್ಟರ್ ಝೋಲಾನ ಒಂದು ರೂಮ್ ನಲ್ಲಿ ಅರೆಸ್ಟ್ ಮಾಡಿ ಇಟ್ಟಿದಾಗ ಅಲ್ಲಿಗೆ ಜನರಲ್ ಬಂದು ಕೇಳ್ತಾರೆ, ಹೇಳು ಜೋಹಾನ್ ನೆಕ್ಸ್ಟ್ ಪ್ಲಾನ್ ಏನು ಅಂತ ಅಂದಾಗ ಡಾಕ್ಟರ್ ಝೋಲಾ ಹೇಳ್ತಾನೆ, ಜೋಹಾನ್ ಈಗ ರೆಡ್ ಸ್ಕಲ್ ಆಗಿ ಬದಲಾಗಿದ್ದಾನೆ. ಅವನ ಹತ್ರ ಅಸಾಧಾರಣವಾದಂತ ತುಂಬಾ ಶಕ್ತಿಗಳಿವೆ. ಆ ಶಕ್ತಿಯಿಂದ ಅವನು ಇಡೀ ಪ್ರಪಂಚವನ್ನೇ ತನ್ನದಾಗಿಸ್ಕೊಳ್ಬೇಕು ಅಂತ ಹೊರಟಿದ್ದಾನೆ ಅಂತ. ಹಾಗೆ ಮಿಲಿಟರಿಯ ಜನರಲ್ ಡಾಕ್ಟರ್ ಝೋಲಾ ಇಂದ ಜೋಹಾನ್ ಈಗ ಎಲ್ಲಿ ಇರ್ತಾನೆ ಅನ್ನೋ ಲೊಕೇಶನ್ ಕೂಡ ತಿಳ್ಕೊತಾರೆ. ಈ ಕಡೆ ಸ್ಟೀವ್ ಒಂದು ಹಾಳಾಗಿರೋ ಬಾರ್ ನಲ್ಲಿ ಬಕ್ಕಿ ಸತ್ತಿರೋದಕ್ಕೆ ಅವನೇ ಕಾರಣ ಅಂತ ತುಂಬಾ ಕುಡಿತಿರ್ತಾನೆ. ಪೆಗ್ಗಿ ಅವನ ಹತ್ರ ಬಂದು ಹೇಳ್ತಾಳೆ, ಬಕ್ಕಿ ಸತ್ತಿರೋದಕ್ಕೆ ಕಾರಣ ನೀನಲ್ಲ, ಅದಕ್ಕೆ ಕಾರಣ ಜೋಹಾನ್ ಅಂದ್ರೆ ರೆಡ್ ಸ್ಕಲ್ ಅಂತ. ಆಗ ಸ್ಟೀವ್ ಹೇಳ್ತಾನೆ, ನಾನ್ ಮಾತ್ರ ಅವನನ್ನ ಸುಮ್ನೆ ಬಿಡೋದಿಲ್ಲ ಅಂತ, ಇದಕ್ಕೆ ನಾನು ಕೂಡ ನಿಂಗೆ ಸಹಾಯ ಮಾಡ್ತೀನಿ ಅಂತ ಪೆಗ್ಗಿ ಹೇಳ್ತಾಳೆ. ನಂತರದ ಸೀನ್ ಅಲ್ಲಿ ತೋರಿಸ್ತಾರೆ ಮಿಲಿಟರಿಯ ಎಲ್ಲಾ ಹೆಡ್ ಗಳು ಸೇರಿ ಮೀಟಿಂಗ್ ಅನ್ನ ಮಾಡ್ತಿರ್ತಾರೆ. ಈ ಮೀಟಿಂಗ್ ನಲ್ಲಿ ಸ್ಟೀವ್ ಹಾಗೂ ಪೆಗ್ಗಿ ಕೂಡ ಇರ್ತಾರೆ. ಜನರಲ್ ಅಲ್ಲಿ ಹೇಳ್ತಾರೆ, ರೆಡ್ ಸ್ಕಲ್ ಅವನನ್ನೇ ಅವನು ದೇವ್ರು ಅನ್ಕೋಬಿಟ್ಟಿದ್ದಾನೆ. ಇಡೀ ಪ್ರಪಂಚವನ್ನೇ ನಾಶ ಮಾಡಿ ಮತ್ತೊಂದ್ಸಲ ಪ್ರಪಂಚವನ್ನ ಕಟ್ಬೇಕು ಅಂತ ಅವನು ಹೋಗ್ತಿದ್ದಾನೆ. ನಾವೇನಾದ್ರೂ ಈಗ ಅವನನ್ನ ತಡಿಲಿಲ್ಲ ಅಂದ್ರೆ ಇಡೀ ಪ್ರಪಂಚ ನಮ್ಮ ಕೈ ಬಿಟ್ಟು ಹೋಗುತ್ತೆ ಅಂತ. ಆಗ ಅಲ್ಲಿ ಒಬ್ಬ ಸೋಲ್ಜರ್ ಅವರನ್ನ ಕೇಳ್ತಾನೆ, ರೆಡ್ ಸ್ಕಲ್ ಈಗ ಎಲ್ಲಿದ್ದಾನೆ ಅಂತ ನಾವು ಹೇಗೆ ಕಂಡುಹಿಡಿಯೋದು ಅಂತ. ಆಗ ಜನರಲ್ ಹೇಳ್ತಾರೆ, ರೆಡ್ ಸ್ಕಲ್ ಎಲ್ಲಿರ್ತಾನೆ ಅಂತ ಡಾಕ್ಟರ್ ಝೋಲಾ ಇಂದ ಈಗಾಗಲೇ ನನಗೆ ಗೊತ್ತಾಗಿದೆ. ಅವ್ನು ಹೇಳಿದ ಪ್ರಕಾರ ರೆಡ್ ಸ್ಕಲ್ ಬೆಟ್ಟಗಳಿರೋ ಜಾಗದಲ್ಲಿ
ಒಂದು ಬೆಟ್ಟದ 500 ಅಡಿ ಒಳಗಡೆ ಒಂದು ಬೇಸ್ ನ ಮಾಡಿ ಅಲ್ಲಿ ವೆಪನ್ಸ್ ಗಳನ್ನ ತಯಾರು ಮಾಡ್ತಿದ್ದಾನೆ ಅಂತ. ಈ ವಿಷಯ ಸ್ಟೀವ್ ಗೆ ಗೊತ್ತಾಗಿದ ತಕ್ಷಣ ಹಾವರ್ಡ್ ಸ್ಟಾರ್ಕ್ ಮಾಡಿರೋ ಒಂದು ಅಡ್ವಾನ್ಸ್ ಬೈಕ್ ನ ತಗೊಂಡು ಆ ಜಾಗಕ್ಕೆ ಹೋಗ್ತಿರ್ತಾನೆ. ಅಲ್ಲೋದ್ಮೇಲೆ ಅಲ್ಲಿರೋ ಗಾರ್ಡ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅವರ ಸಂಖ್ಯೆ ತುಂಬಾ ಇದ್ದಿದ್ರಿಂದ ಅವರು ಸ್ಟೀವ್ ನ ಹಿಡಿದು ರೆಡ್ ಸ್ಕಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆಕ್ಚುಲಿ ಇದು ಹೇಳ್ಬೇಕಂದ್ರೆ ಸ್ಟೀವ್ ನ ಪ್ಲಾನ್ ಆಗಿರುತ್ತೆ. ರೆಡ್ ಸ್ಕಲ್ ಸ್ಟೀವ್ ಗೆ ಹೊಡೆಯೋದಕ್ಕೆ ಶುರು ಮಾಡಿದಾಗ ಅಲ್ಲಿಗೆ ಸ್ಟೀವ್ ನ ಸೋಲ್ಜರ್ಸ್ ಗಳು ಬಂದು ರೆಡ್ ಸ್ಕಲ್ ನ ಗಾರ್ಡ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದರಿಂದ ಹೆದರ್ಕೊಂಡ ರೆಡ್ ಸ್ಕಲ್ ಟೆಸರಾಕ್ ನ ತಗೊಂಡು ಅವನು ತಯಾರಿಸಿರೋ ತುಂಬಾ ಅಡ್ವಾನ್ಸ್ ಆಗಿರೋ ಫ್ಲೈಟ್ ನ ಹತ್ಕೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಸ್ಟೀವ್ ಅವನನ್ನ ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ಆದ್ರೆ ರೆಡ್ ಸ್ಕಲ್ ಇದ್ದ ಫ್ಲೈಟ್ ಮುಂದಕ್ಕೆ ಹೊರಟೋಗುತ್ತೆ. ಆಗ ಅಲ್ಲಿಗೆ ಪೆಗಿ ಕಾರ್ಟರ್ ಹಾಗೆ ಜನರಲ್ ಬಂದು ಒಂದು ಕಾರ್ ನ ಮೂಲಕ ಸ್ಟೀವ್ ನ ಆ ಫ್ಲೈಟ್ ವರ್ಗೂ ಹತ್ತಿಸ್ತಾರೆ. ಸ್ಟೀವ್ ಆ ಫ್ಲೈಟ್ ನ ಒಳಗಡೆ ಹೋಗಿ ನೋಡ್ತಾನೆ. ರೆಡ್ ಸ್ಕಲ್ ಅಮೆರಿಕದ ತುಂಬಾ ಜಾಗಗಳನ್ನ ಬ್ಲಾಸ್ಟ್ ಮಾಡೋದಕ್ಕೆ ತುಂಬಾ ಮಿಸೈಲ್ಸ್ ಗಳನ್ನ ತಯಾರಿಸಿರ್ತಾನೆ. ಈಗ ಅವನು ನ್ಯೂಯಾರ್ಕ್ ನ ಮೇಲೆ ಬಾಂಬ್ ಅನ್ನ ಹಾಕೋದಕ್ಕೆ ಹೋಗ್ತಿರ್ತಾನೆ. ನಂತರ ಸ್ಟೀವ್ ನ ಮೇಲೆ ರೆಡ್ ಸ್ಕಲ್ ನ ತುಂಬಾ ಜನರು ಅಟ್ಯಾಕ್ ಮಾಡೋಕೆ ಬರ್ತಾರೆ. ಆದ್ರೆ ಸ್ಟೀವ್ ಅವ್ರನ್ನೆಲ್ಲ ಹೊಡೆದು ಹೊರಗಡೆ ಬಿಸಾಕ್ತಾನೆ. ನಂತರ ಸ್ಟೀವ್ ಹಾಗೂ ರೆಡ್ ಸ್ಕಲ್ ನ ಮಧ್ಯೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಹೀಗೆ ಇವರು ಫೈಟ್ ಮಾಡ್ತಿರ್ಬೇಕಾದ್ರೆ ಸ್ಟೀವ್ ನ ಶೀಲ್ಡ್ ಹೋಗಿ ಟೆಸರಾಕ್ ನ ಮೇಲೆ ಬೀಳುತ್ತೆ. ಇದರಿಂದ ಒಂದು ಮಿಷಿನ್ ಅಲ್ಲಿ ಫಿಟ್ ಆಗಿದ್ದ ಟೆಸರಾಕ್ ಹೊರಗಡೆ ಬರುತ್ತೆ. ಇದನ್ನ ನೋಡಿ ತುಂಬಾ ಕೋಪದಿಂದ ರೆಡ್ ಸ್ಕಲ್ ಆ ಟೆಸರಾಕ್ ಅನ್ನ ಕೈಯಲ್ಲಿ ಹಿಡ್ಕೊಬಿಡ್ತಾನೆ. ಆದ್ರೆ ಅದರ ಪವರ್ ಅನ್ನ ಅವನ ಕೈಲಿ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ನಂತರ ಅಲ್ಲೊಂದು ಪೋರ್ಟಲ್ ಓಪನ್ ಆಗಿ ಆ ಪೋರ್ಟಲ್ ನಿಂದ ರೆಡ್ ಸ್ಕಲ್ ಸ್ಪೇಸ್ ಗೆ ಹೊಂಟೋಗ್ತಾನೆ. ನಂತರ ಟೆಸರಾಕ್ ಫ್ಲೈಟ್ ಅನ್ನ ಹೋಲ್ ಮಾಡಿ ಅದು ಸಮುದ್ರಕ್ಕೆ ಬಿದ್ದೋಗುತ್ತೆ. ಫ್ಲೈಟ್ ನಿರಂತರವಾಗಿ ತುಂಬಾ ಸ್ಪೀಡ್ ಇಂದ ನ್ಯೂಯಾರ್ಕ್ ಕಡೆಗೆ ಹೋಗ್ತಿರುತ್ತೆ. ಆಗ ಸ್ಟೀವನ್ ಪೆಗಿನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ಈ ಫ್ಲೈಟ್ ನಿರಂತರವಾಗಿ ನ್ಯೂಯಾರ್ಕ್ ಕಡೆಗೆ ಹೋಗ್ತಾನೆ ಇದೆ. ಇದನ್ನೇನಾದ್ರೂ ನಾನು ಕ್ರಾಶ್ ಲ್ಯಾಂಡಿಂಗ್ ಮಾಡಿಲ್ಲ ಅಂದ್ರೆ ನ್ಯೂಯಾರ್ಕ್ ಅಲ್ಲಿರೋ ಸಾವಿರಾರು ಜನರು ಸತ್ತು ಹೋಗ್ತಾರೆ ಅಂತ. ಆಗ ಪೆಗಿ ಹೇಳ್ತಾಳೆ, ನೀನು ಆತರ ಎಲ್ಲ ಮಾಡಕ್ ಹೋಗ್ಬೇಡ, ನಾನು ಸ್ಟಾರ್ಕ್ ನಿನ್ನ ಹತ್ರ ಕಳಿಸ್ತಿದೀನಿ, ಅವನು ಏನಾದ್ರೂ ಮಾಡ್ತಾನೆ ಅಂತ. ಆದ್ರೆ ಸ್ಟೀವ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಈಗ ಅಷ್ಟು ಟೈಮ್ ಇಲ್ಲ ಅಂತ. ನಂತರ ಸ್ಟೀವ್ ಆರ್ಟಿಕ್ ನ ಮಂಜುಗಡ್ಡೆಯಲ್ಲಿ ಆ ಫ್ಲೈಟ್ ನ ಕ್ರಾಶ್ ಲ್ಯಾಂಡಿಂಗ್ ಮಾಡ್ತಾನೆ. ಅದ್ರ ಹೀಟ್ ಇಂದ ಆ ಫ್ಲೈಟ್ ಮಂಜುಗಡ್ಡೆಯ ಒಳಗಡೆ ಹೊರಟೋಗುತ್ತೆ. ಇದರಿಂದಾನೆ ಮೂವಿಯ ಮೊದಲಲ್ಲಿ ಈ ಫ್ಲೈಟ್ ಆರ್ಟಿಕ್ ನಲ್ಲಿ ಸಿಕ್ಕಿದ್ದು. ನಂತರ ವರ್ಲ್ಡ್ ವಾರ್ 2 ನಲ್ಲಿ ಜರ್ಮನಿಯ ಮೇಲೆ ಅಮೆರಿಕ ಗೆಲ್ಲುತ್ತೆ. ಜರ್ಮನಿ ಅವರು ಅಮೆರಿಕನ ಬಿಟ್ಟು ಹೊರಟೋಗ್ತಾರೆ. ಹಾವರ್ಡ್ ಸ್ಟಾರ್ಕ್ ಹಾಗೂ ಮಿಲಿಟರಿ ಅವರು ಸ್ಟೀವ್ ನ ಹುಡುಕೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಆದ್ರೆ ಎಲ್ಲೂ ಕೂಡ ಅವರಿಗೆ ಸ್ಟೀವ್ ನ ಸುಳಿವು ಕೂಡ ಸಿಗೋದಿಲ್ಲ. ಆದ್ರೆ ಅವರಿಗೆ ಸಮುದ್ರದ ಒಳಗಡೆ ಟೆಸರಾಕ್ ಸಿಗುತ್ತೆ. ಇಲ್ಲಿಂದ ಸೀನ್ ಮತ್ತೆ ಪ್ರೆಸೆಂಟ್ ಗೆ ಶಿಫ್ಟ್ ಆಗುತ್ತೆ. ಸ್ಟೀವ್ ಒಂದು ಹಾಸ್ಪಿಟಲ್ ನಲ್ಲಿ ಇರ್ತಾನೆ. ನಿಕ್ ಫ್ಯೂರಿ ಆ ಹಾಸ್ಪಿಟಲ್ ನ 1943ರಲ್ಲಿ ಹೇಗೆ ಕಾಣಿಸಿತ್ತು ಅದೇ ರೀತಿ ಸೆಟಪ್ ಮಾಡಿರ್ತಾನೆ. ಆದ್ರೆ ಸ್ಟೀವ್ ಗೆ ಇಲ್ಲೇನು ಸರಿ ಇಲ್ಲ ಅಂತ ಅನ್ಸಿ ಗೋಡೆಯನ್ನೇ ಹೊಡ್ಕೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನೋಡಿದ್ರೆ ಇಡೀ ಪ್ರಪಂಚನೇ ಚೇಂಜ್ ಆಗೋಗಿರುತ್ತೆ. ಆಗ ಅಲ್ಲಿಗೆ ನಿಕ್ ಫ್ಯೂರಿ ಬಂದು ಸ್ಟೀವ್ ಗೆ ಹೇಳ್ತಾನೆ, ನೀನು ಕಳೆದ 70 ವರ್ಷಗಳಿಂದ ಆ ಮಂಜುಗಡ್ಡೆಯ ಒಳಗಡೆನೆ ಇದ್ದೆ ಅಂತ. ಸ್ಟೀವ್ ಗೆ ಇದನ್ನೆಲ್ಲ ನಂಬೋದಕ್ಕೆ ತುಂಬಾ ಕಷ್ಟ ಆದ್ರೂ ಬೇರೆ ಆಪ್ಷನ್ ಇಲ್ಲ, ಇದೇ ಸತ್ಯ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನಂತರ ಈ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ತೋರಿಸ್ತಾರೆ. ನಿಕ್ ಫ್ಯೂರಿ ಸ್ಟೀವ್ ನ ಹತ್ರ ಬಂದು ಹೇಳ್ತಾನೆ, ನಿನಗೊಂದು ಮಿಷನ್ ಇದೆ, ಅದನ್ನ ನೀನು ಕಂಪ್ಲೀಟ್ ಮಾಡ್ಬೇಕು ಅಂತ. ಇಲ್ಲಿ ನಿಕ್ ಫ್ಯೂರಿ ಹೇಳ್ತಿರೋದು ಯಾವ್ದ್ರ ಬಗ್ಗೆನಪ್ಪ ಅಂತಂದ್ರೆ ಅವೆಂಜರ್ಸ್ 1 ಮೂವಿಯ ಬಗ್ಗೆ. ಅಂದ್ರೆ ಅವೆಂಜರ್ಸ್ 1 ಮೂವಿಯಲ್ಲಿ ಥ್ಯಾನೋಸ್ ನ ಚಿತ್ತೋರಿ ಆರ್ಮಿ ಭೂಮಿಯ ಮೇಲೆ ಅಟ್ಯಾಕ್ ಮಾಡಿರೋದನ್ನ. ನಂತರ ಐರನ್ ಮ್ಯಾನ್ 1 ಮೂವಿಯ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.